ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಮ್ಯಾಚ್ ನೋಡಿದ್ರ LSG ಮತ್ತು CSK ಮ್ಯಾಚ್. ಈ ಮ್ಯಾಚ್ ನೋಡಿದ್ಮೇಲೆ ನನಗೆ ಒಂದು ಗಾದೆ ಮಾತು ನೆನಪಾಯ್ತು. ಏನ್ ಗೊತ್ತಾ? ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ ಅಂತ. ಅದೇ ರೀತಿಯಾಗಿ LSGಗೆ ಆಟ, ಚೆನ್ನೈದವ್ರಿಗೆ ಪ್ರಾಣ ಸಂಕಟ. ಯಾಕಂದ್ರೆ ನಾವಾದ್ರೂ ಹೋಗ್ತಿದ್ವಲ್ಲೋ, ನಮ್ಮನ್ನ ಯಾಕೋ ಹಾಳು ಮಾಡ್ತೀರಾ ನೀವು ಅನ್ನೋ ರೀತಿ ಇತ್ತಿತ್ತು. ಯಾಕೆ ಅಂದ್ರೆ ಇಟ್ಸ್ ಎ ಕ್ಲಿನಿಕಲ್ ವಿನ್. ಒಂದು ಟೈಮಲ್ಲಿ ಕೂಡ ಚೆನ್ನೈ ವಿನ್ ಆಗುತ್ತಪ್ಪ ಅಂತ ಚಾನ್ಸೇ ಕೊಡಲಿಲ್ಲ ಸೆಕೆಂಡ್ ಹಾಫ್ ಅಲ್ಲಿ. ಫಸ್ಟ್ ಹಾಫ್ ಅಲ್ಲಿ ಮಾತ್ರ ಸ್ಕೋರ್ ನೋಡಿ ಏನಾದ್ರೂ ಆಗ್ಬೋದು, ಮ್ಯಾಜಿಕ್ ಏನಾದ್ರೂ ಮಾಡ್ಬೋದು. ಸ್ಪಿನ್ ಬೌಲಿಂಗ್ ಇದೆ, ಬೌಲಿಂಗ್ ಅಟ್ಯಾಕ್ ಇದೆ, ಇಟ್ಸ್ ಎ ಬೌಲಿಂಗ್ ಕ್ಲಿನಿಕಲ್ ಬೌಲಿಂಗು ಅಂತೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಚೆನ್ನೈ ಮೇಲೆ. ಆದರೆ ಸೆಕೆಂಡ್ ಹಾಫ್ ಯಾವಾಗ ಶುರುವಾಯಿತು ಆವಾಗ ಅನ್ಸಿದ್ದು ಮಾತ್ರ ಅದೇ ಗಾಂಧ ಮಾತು ನಾನು ಹೇಳ್ದಲ್ಲ, ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಆಟ ಅಂತ. ಆ ರೀತಿ ಇತ್ತು ಖಂಡಿತವಾಗ್ಲು. ಯಾಕೆ ಅಂದ್ರೆ ನಾವಾದ್ರೂ ಕ್ವಾಲಿಫೈ ಆಗಿ ಏನೋ ಒಂದು ಸಾಧನೆ ಮಾಡ್ತಿದ್ವಲ್ಲಪ್ಪ, ಏನೋ ಒಂದು ಮಾಡ್ಕೊಂತಿದ್ವಲ್ಲಪ್ಪ, ನಮ್ಮನ್ನ ಯಾಕೆ ಹಾಳು ಮಾಡ್ತೀರ ಅಂತ ಅವ್ರ ಮನಸ್ಸಲ್ಲಿ ಫೀಲಿಂಗ್ ಬರ್ತಾ ಇತ್ತು. ಆ ರೀತಿ ಆಟ ಇತ್ತು. ಬಟ್ LSG ಮತ್ತೆ ಸೂಪರ್ ಆಗಿ ಮಾಡಿದ್ರು. ಫಸ್ಟ್ ಬ್ಯಾಟಿಂಗ್ ಅನ್ನು ಚೇಂಜಿಂಗ್ ಅಂತ ತಗೊಂಡಾಗ ಸಖತ್ತಾಗಿ ಚೇಂಜ್ ಮಾಡ್ತಾರೆ. ಫಸ್ಟ್ ಬ್ಯಾಟಿಂಗು ಚೆನ್ನೈದವ್ರು ಆಡಿ ಪರವಾಗಿಲ್ಲ. ಆ ಸ್ಕೋರ್ ಆಕ್ಚುಲಿ ನಾವು ಒಂದೊಂದು ಟೈಮಲ್ಲಿ ಆ ಸ್ಕೋರ್ ಬರುತ್ತೆ, ಇಷ್ಟು ಸ್ಕೋರ್ ಬರ್ತಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕಂದ್ರೆ ಲಾಸ್ಟ್ ಓವರಲ್ಲಿ 28 ರನ್ಸ್ ಏನೋ ಬರುತ್ತೆ. ಆದ ಕಾರಣ ಆ ಸ್ಕೋರ್ ಬಂತು. ಅಷ್ಟು ಬಿಟ್ರೆ ಇಲ್ಲಾಂದ್ರೆ ಆ ಸ್ಕೋರ್ ಬರ್ತಾನೆ ಇರಲಿಲ್ಲ. ಬಟ್ ಡಿಫೆಂಡ್ ಮಾಡ್ಕೊಳಕ್ ಆಗ್ಲಿಲ್ಲ ಗುರು ಖಂಡಿತವಾಗ್ಲು. ಆಕ್ಚುಲಿ ತುಂಬಾ ಜನ ಚೆನ್ನೈ 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 ಗೆಲ್ಲುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ರಿ, ಕಮೆಂಟ್ ಮಾಡಿದ್ರೆ. ಆಲ್ಮೋಸ್ಟ್ ಆಲ್ ತುಂಬಾ ಜನ CSK ಮಾಡಿದ್ರೆ, ಇನ್ಕ್ಲೂಡಿಂಗ್ ಮೀ. ನಾನು ಕೂಡ ಚೆನ್ನೈ ಗೆಲ್ಲುತ್ತೆ. ಈ ಎಲ್ಲ ದರಿದ್ರಗಳು ನೋಡ್ತಾ ಇದ್ರೆ, ಇವ್ರ ಮ್ಯಾಚ್ಗಳು ನೋಡ್ತಾ ಇದ್ರೆ, ಇವ್ರ ಆಟ ಎಲ್ಲ ನೋಡ್ತಾ ಇದ್ರೆ ಇವ್ರು ಸೋಲ್ತಾರೆ, ಚೆನ್ನೈದವ್ರು ಮತ್ತೆ ಗೆಲ್ತಾರೆ ಗುರು, ಪಂಜಾಬ್ ಕೆಳಗೆ ಹೋಗುತ್ತಂತ ಎಕ್ಸ್ಪೆಕ್ಟೇಷನ್ಸ್ ಮಾಡಿದ್ವಿ. ಬಟ್ ಆ ರೀತಿ ಏನು ಆಗಿಲ್ಲ ಗುರು. ಆರಾಮಾಗಿ ಇನ್ನೂ 3 overs ರಿಮೈನಿಂಗ್ ಅಲ್ಲೇ ಗೆದ್ಬಿಟ್ರು LSG ಅವರು ಖಂಡಿತವಾಗ್ಲು. 4 ಜನ ಮಾತ್ರ ಕಮೆಂಟ್ ಮಾಡಿತ್ತು. ಒಂದು ತಿಮ್ಮಾರೆಡ್ಡಿ ನಾಯಕ್ ಅಂತ, ಮನು ಅಂತ, ಅದಾದ್ಮೇಲೆ ಗಂಗಾಧರ ಅಂತ, ಅದಾದ್ಮೇಲೆ ಚಂದ್ರ ಅಂತ, ಒಂದು 4 ಜನ ಮಾತ್ರ ಕಮೆಂಟ್ ಮಾಡಿದ್ರು LSG ಗೆಲ್ಲುತ್ತಂತ. ಇನ್ನು ಮಿಕ್ಕಿರೋರು ಎಲ್ಲರೂ CSK ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು, ಕಮೆಂಟ್ ಮಾಡೋರಾಗಿರ್ಬೋದು, ಎಲ್ಲರೂ ಕೂಡ ಕೇವಲ ಚೆನ್ನೈ 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 ಅಂತ ಇದ್ರು. ಚೆನ್ನೈ ಚಿತ್ರಾನ್ನ ಆಗೋಗ್ಬಿಡ್ತಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಲಕ್ನೋ ಆಟಕ್ಕೆ ಲಕ್ನೋ ಲಾಟ್ರಿ ಹೊಡಿತು, ಚೆನ್ನೈ ಚಿತ್ರಾನ್ನ ಆಗೋಯ್ತು ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಆ ರೀತಿ ಆಗೋಯ್ತು. ಎಕ್ಸ್ಪೆಕ್ಟೇಷನ್ಸ್ ತುಂಬಾನೇ ಇತ್ತು. ಪಾಯಿಂಟ್ ಟೇಬಲ್ ತುಂಬಾ ಚೇಂಜ್ ಆಗುತ್ತೆ ಗುರು ಇವತ್ತು. ಆಲ್ಮೋಸ್ಟ್ ಆಲ್ ಚೆನ್ನೈದವ್ರ ಮೇಲೆ ಬಂದ್ಬಿಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಟ್ ಅದೇನು ಆಗ್ಲಿಲ್ಲ. ಅವರು ಅಲ್ಲೇ ಇದ್ದಾರೆ ಖಂಡಿತವಾಗ್ಲೂ. ಇನ್ನೂ ಚಾನ್ಸಸ್ ಇದೆ. ಇನ್ನು 2 ಮ್ಯಾಚ್ ಇದೆ. 2 ಮ್ಯಾಚ್ ಗೆದ್ರೆ 16 ಪಾಯಿಂಟ್ ಆಗುತ್ತೆ ಅಷ್ಟೇನೆ. ಬಟ್ ಗೆಲ್ಲೇಬೇಕು. ಸೋತ್ರ ಅಂತ ಮಾತ್ರ ಮನೆಗೆ ಹೋಗೋದಂತ ಖಂಡಿತ. ಆ ರೀತಿ ಆಗ್ತಾ ಇದೆ. ಬಟ್ ನಮ್ಮ RCB ಮಾತ್ರ ಸೇಫ್ ಆಗಿ ಫಸ್ಟ್ನೇ ಪ್ಲೇಸ್ ಅಲ್ಲಿ ಇದೆ. ಅದನ್ನ ಟಚ್ ಮಾಡಕ್ಕೆ ಯಾರು ಇನ್ನೂ ಬಂದಿಲ್ಲ. GT ಏನಾದ್ರೂ ಗೆದ್ರೆ ಅವಾಗೇನೋ ಟಚ್ ಮಾಡುತ್ತಿಲ್ಲ ಅಂದ್ರೆ ಆಗೋದಿಲ್ಲ. ಆ ರೀತಿ ಇದೆ. 4 ಜನ ಅಂತ ಹೇಳೋದಲ್ಲ, ಕಮೆಂಟ್ ಮಾಡಿದ್ರು ಖಂಡಿತವಾಗ್ಲು. ಮನು, ತಿಮ್ಮಾರೆಡ್ಡಿ ನಾಯಕ್ ಮತ್ತೆ ಗಂಗಾಧರ, ಅದಾದ್ಮೇಲೆ ಚಂದ್ರ ಅಂತ ಅಷ್ಟು ಜನ ಮಾತ್ರನೇ LSG ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡಿದ್ರು. ಧರ್ಮ ಒಬ್ರುಗಳು ಕಮೆಂಟ್ ಮಾಡಿದ್ರು. ಅಷ್ಟು ಬಿಟ್ರೆ ಬರೀ ಯಾರು ಕಮೆಂಟ್ ಮಾಡಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ತೀನಿ ಯಾರೆಲ್ಲ ಕಮೆಂಟ್ ಮಾಡಿದ್ರು ಮ್ಯಾಚ್ಗೋಸ್ಕರ ಅಂತ. ಇನ್ನು ಅದೇ ರೀತಿಯಾಗಿ ಮ್ಯಾಚ್ ಬಗ್ಗೆ ಮಾತಾಡಬೇಕು, ಅನಲಿಟಿಕ್ ಮಾಡಬೇಕು, ಪೋಸ್ಟ್ ಅನಲಿಟಿಕ್ ಮಾಡಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಾನಂತೂ ಒಪ್ಕೊಂತೀನಿ ಖಂಡಿತವಾಗ್ಲು. ಈ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ LSG ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಬೌಲಿಂಗ್ ಅಲ್ಲಿ ಅಷ್ಟೇನು ಮ್ಯಾಜಿಕ್ ಏನು ತೋರಿಸಿಲ್ಲ. ಬ್ಯಾಟಿಂಗ್ ಅಲ್ಲಿ ಮಾತ್ರ ಮಿಚೆಲ್ ಮಾರ್ಷ್ ಆಡಿದ ಆಟಕ್ಕೆ ಖಂಡಿತವಾಗ್ಲು ಮಾಯವಾಗೋಯ್ತು ಚೆನ್ನೈ ಅಂತ ಹೇಳ್ಬೋದು. ಮಾರ್ಷ್ ಆಟ ಚೆನ್ನೈ ಪರದಾಟ ಆ ರೀತಿ ಇತ್ತು ಖಂಡಿತವಾಗ್ಲು. ಒಂದು ಗೆಲುವಿಗೆ ಹತ್ತಿರದಲ್ಲಿ ಇದ್ರ ಅಂತಂದ್ರೆ ಆ ಚಾನ್ಸೇ ಕೊಡ್ಲಿಲ್ಲ ಗುರು ಖಂಡಿತವಾಗ್ಲು. ಯಾವಾಗಾದ್ರೆ ಅಶುಲ್ ಕಂಬೂಜಾಗೆ 4 6 ಹೊಡೆದು 1 4 ಹೊಡೆದ್ರು ಆವಾಗೆ ಮ್ಯಾಚ್ ಆಗೋಯ್ತು ಖಂಡಿತವಾಗ್ಲು. ಆ ರೀತಿ ಇತ್ತು. ಇನ್ನು ಆಲ್ಮೋಸ್ಟ್ ಆಲ್ ಮ್ಯಾಚ್ ಬಗ್ಗೆ ಮಾತಾಡಲೇಬೇಕಾದ್ರೆ ಮಾತಾಡದ ಏನ್ ಗುರು, ಒಂದ್ ಸೈಡ್ ಮ್ಯಾಚ್ ಆದ್ರೆ ಇನ್ನೇನು ಅವರು ಹೀಗೆ ಟೆನ್ಷನ್ ಆಗುತ್ತೆ. ಫುಲ್ ಕ್ಯೂರಿಯಾಸಿಟಿ ಇತ್ತು, ಅಪೋಸಿಟಿ ಇತ್ತು, ಏನೋ ಆಗುತ್ತೆ ಎಪ್ಪೋ ಕ್ಯೂರಿಯಾಸಿಟಿ, ಕಾಯ್ಬೇಕು ನೋಡ್ಬೇಕು ಅನ್ನೋದೇನಿಲ್ಲ. ಈಜಿಯಾಗಿ ಗೊತ್ತಾಗ್ತೈತೆ ಅವರೇ ಗೆಲ್ತಾರೆ ಅಂತ. ಬಟ್ ಮಧ್ಯದಲ್ಲೇ ಅವ್ರದ್ದೊಂದು LSG ಒಂದು ಚಾಟಿ ಇದೆ, ಅಂದ್ರೆ ಚಾಡಿ ಇದೆ. ವಿಕೆಟ್ ಒಂದು ಹೋದ್ಮೇಲೆ ಪಟ ಅಂತ 3 ವಿಕೆಟ್ 4 ವಿಕೆಟ್ ಹೋಗ್ಲೇಬೇಕು. ಆ ರೀತಿ ಚಾಳಿ ಇದೆ. ಆ ಚಾಳಿನ ಕಂಟಿನ್ಯೂ ಮಾಡ್ತಿದ್ರಲ್ಲ ಕೂಡ. ಯಾಕಂದ್ರೆ ಇಂಗ್ಲೀಷ್ ಔಟ್ ಆದಾಗ ಅದು ಹಿಂದೆನೆ ಹೋಗ್ತಾರೆ ಶಾನ್ ಮಾರ್ಷ್, ಅದಾದ್ಮೇಲೆ ಅಬ್ದುಲ್ ಸಮದ್ ಕೂಡ ಹಿಂದೆಲೆ ಹೋಗ್ತಾರೆ. ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಅದಾದ್ಮೇಲೆ ಕೂಡ ಟುಕ್ಕು ಆಡ್ತಾರೆ. ನಿಕ್ಲಸ್ ಪುರನು ಏನೋ ಮಾಡ್ಕೊಂತಾರ, ಗತಿ ಏನಾದ್ರು ಆಗುತ್ತಾ ಅಂದ್ರೆ ಆ ಚಾನ್ಸ್ ಕೊಡ್ತಾರೆ. ಮತ್ತೆ ಅವರೇನೆ ಹಿಟ್ಟಿಂಗ್ ಮಾಡಿ ಈಜಿಯಾಗಿ ಗೆಲ್ಲಿಸ್ತಾರೆ ಅಂತ ಹೇಳ್ಬೋದು. ಹೇಳ್ದಲ್ಲ ಸ್ಟಾರ್ಟಿಂಗ್ ಅಲ್ಲೇ ಟಾಸ್ ಗೆಲ್ತಾರೆ ಲಕ್ನೋ ಸೂಪರ್ ಜೈಂಟ್ಸ್. ಟಾಸ್ ಗೆದ್ದು ಬೌಲಿಂಗ್ ತಗೊಂತಾರೆ. ಚೆನ್ನೈದವರು ಸ್ಕೋರ್ ಮಾಡ್ತಾರ ಅಂದ್ರೆ
ಕಷ್ಟ ಆಗ್ತಿತ್ತೇನೋ 220 ಆದ್ರೆ ಕೊಟ್ಟಿದ್ರೆ ಇನ್ನೇನು ಕೂಡ ಆರಾಮಾಗಿ ಆಡ್ಬಿಟ್ರು. ಅಂದ್ರೆ ಆವಾಗ ಬೇರೆ ಪ್ರೆಜರ್ ಆಗ್ತಾ ಇತ್ತು, ಇವಾಗ ಬೇರೆ ಪ್ರೆಜರ್ ಆಗ್ತಾ ಇದೆ. ಅದಾದ್ಮೇಲೆ ಹೇಳ್ದಲ್ಲ 187 ಹೊಡಿತಾರೆ. ಆ 187 ಯಾವಾಗ 7 ಬಂತಲ್ಲ ಕೊನೆಯಲ್ಲಿ, ಆವಾಗ ಗೊತ್ತಿತ್ತು ಇವರು ಗೆಲ್ತಾರೆ, ಯಾರೋ ಲಕ್ನೋದವ್ರು ಗೆಲ್ತಾರೆ ಅಂತ ಅನಿಸ್ತಾ ಇತ್ತು ನನಗೆ ಖಂಡಿತವಾಗ್ಲು. ಅದರಲ್ಲಿ ಅದ್ಭುತವಾಗಿ ಆಟ ಆಡಿದ್ದು ಅಂತ ತಗೊಂಡಾಗ ಖಂಡಿತವಾಗ್ಲು ಸ್ಟಾರ್ಟಿಂಗಲ್ಲೇ ಸಂಜು ಸ್ಯಾಮ್ಸನ್ ಅಷ್ಟೇನು ಆಟ ಆಡಲಿ, 20 ಬಾಲ್ಗೆ 20 ಹೊಡಿತಾರೆ. ಅದಾದ್ಮೇಲೆ ಉರ್ವಿ ಪಟೇಲ್ ಆಗಿರ್ಬೋದು, ಋತುರಾಜ್ ಗಾಯಕ್ವಾಡ್ ಆಗಿರ್ಬೋದು ಬೇಗ ಔಟ್ ಆಗ್ತಾರೆ. ಕಾರ್ತಿಕ್ ಶರ್ಮಾ ಮಾತ್ರ ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಾರೆ. 5 6 6 4 170 ಸ್ಟ್ರೈಕ್ ರೇಟ್ ಅಲ್ಲಿ 71 ರನ್ ಹೊಡಿತಾರೆ. ಸೂಪರ್ ಆಟ ಆಡಿದಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಯಂಗ್ ಪ್ಲೇಯರ್ಸ್ ಇದ್ದಾರೆ ಚೆನ್ನೈಯಲ್ಲಿ, ಒಂದು ಒಳ್ಳೆ ಕಮ್ ಬ್ಯಾಕ್ ಮಾಡ್ತಾರೆ ಎಷ್ಟು ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ಬ್ರೈಟ್ ಸೈಡ್ ಕೂಡ 25 ರನ್ ಹೊಡಿತಾರೆ. ಶಿವಮ್ ದುಬೆ ಕೊನೆ ಓವರಲ್ಲಿ ಕೊಚ್ಚಾಕ್ತಾರೆ ರನ್ ಅಂತ ಹೇಳ್ಬೋದು. ಕೊನೆಗೆ 187 ಟಾರ್ಗೆಟ್ ಮಾಡ್ತಾರೆ. ಬಟ್ ಬೌಲಿಂಗ್ ಅಂತ ತಗೊಂಡಾಗ ಬೌಲಿಂಗ್ ಯೂನಿಟ್ ಅಲ್ಲಿ ಆಕಾಶ್ ಮಹಾರಾಜ್ ಸಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿ 4 ಓವರ್ 20 ರನ್ ಕೊಟ್ಟು 33 ವಿಕೆಟ್ ತಗೊಂತ ಇವರು, ಸೂಪರ್ ಆಗಿತ್ತು. ಬಟ್ ಪ್ರಿನ್ಸ್ ಯಾದವ್ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಓವರ್ ಅಲ್ಲಿ ಮ್ಯಾಜಿಕ್ ಮಾಡಿದ್ರೆ 3 ರನ್ ಕೊಟ್ಟು, ಅದಾದ್ಮೇಲೆ ನಾಯಿ ಹೊಡೆಸ್ಕೊಂಡ್ರು ಗುರು ಸ್ಕೋರು 50 ರನ್ ಹೊಡಿತಾರೆ. ಅವ್ರಿಗೆ ಅತಿ ಹೆಚ್ಚಾಗಿ ಸ್ಟ್ರೈಕ್ ಅದು ಎಕಾನಮಿ ಇರೋದು ಬೌಲಿಂಗ್ ಅಲ್ಲಿ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲು. ಶಮಿ ಕೂಡ ಪರವಾಗಿಲ್ಲ ಅನ್ಸ್ಕೊಂಡ್ರು. ಇನ್ನು ಅದಾದ್ಮೇಲೆ ಸೆಕೆಂಡ್ ಬ್ಯಾಟಿಂಗ್ ಅಂತ ತಗೊಂಡಾಗ ಖಂಡಿತವಾಗ್ಲು ಮಿಚೆಲ್ ಮಾರ್ಷ್ ಅವರು ತುಂಬಾ ಈ ಹಿಂದಿನ ಮ್ಯಾಚ್ಗಳು ಚೆನ್ನಾಗಿ ಆಡ್ಕೊಂಡು ಬಂದಿದ್ರು. ಈ ಮ್ಯಾಚ್ಗಳು ಅದ್ಭುತವಾಗಿ ಆಡಿದ್ರು. 38 ಬಾಲ್ಗೆ 90 ರನ್ ಹೊಡಿತಾರೆ. 230 ಸ್ಟ್ರೈಕ್ ರೇಟ್ ಅಲ್ಲಿ ಸೂಪರ್ ಆಗಿ ಆಡಿದ್ರು. ಬಟ್ ಜಾನ್ಸ್ ಇಂಗ್ಲಿಷ್ ಮಾತ್ರ ಈ ದಿನ ಯಾಕೋ ಒಂದು ಸ್ವಲ್ಪ ಕಡಿಮೆ ಆಡಿದ್ರು, ಬಾಲ್ ಟು ಬಾಲ್ ಆಡ್ತಾ ಇದ್ರು. ನಿಕ್ಲಾಸ್ ಪುರ ಸ್ಟಾರ್ಟಿಂಗ್ ಅಲ್ಲಿ ಬಾಲ್ ಎಲ್ಲ ಯೂಸ್ ಮಾಡ್ಕೊಂಡು ವೇಸ್ಟ್ ಮಾಡ್ಕೊಂಡ್ರಪ್ಪ, ಏನೋ ಮಾಡ್ತಾರೆ ಮರೆ ಗತಿ ಅಂದಾಗಲ್ಲ ಅನ್ಕೊಂಡಿದ್ವಿ. ಬಟ್ ಕೊನೆಯಲ್ಲೇ ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಾರೆ. ಅವ್ರು ಕೂಡ 4 6 ಹೊಡಿತಾರೆ ಗುರು. ಯಪ್ಪ ಸಾವಾಸ ಮರಾಯ. ಅಶುಲ್ ಕಂಬೂಜಾಗೆ 4 6 ಹೊಡಿತಾರೆ. ಏನಂದ್ರೆ ಎಷ್ಟು ಬ್ಯಾಡ್ ಅಂದ್ರೆ ಇವತ್ತು ಖಂಡಿತ ಅಷ್ಟು ಬ್ಯಾಡ್ ಅಂತಾನೆ ಹೇಳ್ಬೋದು. 4 6 ಹೊಡೆದು ಅಲ್ಲಿಗೆ ಮ್ಯಾಚ್ ನ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾವುದೇ ಕ್ಯೂರಿಯಾಸಿಟಿ ಇಲ್ದಾನೆ, ಯಾವುದೇ ಟೆನ್ಷನ್ ಇಲ್ದಾನೆ ಕ್ಲೀನ್ ಆಗಿ ಮಾಡ್ತಾರೆ. ನೋಡಿ ಇಲ್ಲಿ ಕೇವಲ 23 ರನ್ ಓವರ್ ಹೊಡ್ಸ್ಕೊಂಡ್ರೆ ಅಷ್ಟೇ. ಕೇವಲ ಏನ್ ಗುರು ಅಲ್ಲ, ನೋಡು 2 ಓವರ್ 4 ಬಾಲ್ ಹಾಕಿದ್ದಾರೆ, 63 ರನ್ ಹೊಡ್ಸ್ಕೊಂಡಿದ್ದಾರೆ ಅಶುಲ್ ಕಂಬೂಜಾ. ವೆರಿ ಬ್ಯಾಡ್ ಅಂತ ಹೇಳ್ಬೋದು. ನನ್ಗನ್ಸುತ್ತೆ ಇಷ್ಟು ಇವರನ್ನೇ ಹೊಡ್ಸ್ಕೊಂಡಿರೋ ಚೆನ್ನೈಲಿ ಯಾರು ಇಲ್ಲ ಅಂತ. ಖಂಡಿತವಾಗ್ಲೂ ಈ ರೀತಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರಿಂದ, ಅದೇ ರೀತಿ ಆಗುತ್ತೆ. ಬಟ್ ಈ ಜಾಗ ಮ್ಯಾಚ್ ಎಲ್ಲ ಗೆಲ್ತಾರೆ. ಮತ್ತೆ ನಿಮಗೆ ಮ್ಯಾಚ್ ನೋಡಿದ್ಮೇಲೆ ಏನ್ ಅನಿಸ್ತು, ಹೇಗೆ ಅನಿಸ್ತಾ ಇತ್ತು ಅಂತೆಲ್ಲ ಕಮೆಂಟ್ ಮಾಡಿ ಮಿಸ್ ಮಾಡ್ದಾನೆ. ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲಪ್ಪ, ಒಪ್ಕೊಂತೀನಿ. ನಾನು ಪ್ರಿಡಿಕ್ಷನ್ ಮಾಡಿದ್ದೆ ಚೆನ್ನೈ ಗೆಲ್ತಾರ ಅಂತ ಪ್ರಿಡಿಕ್ಷನ್ ಮಾಡಿದ್ದೆ. ಬಟ್ ಲಕ್ನೋದವ್ರು ಗೆಲ್ತಾರ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಟ್ ಗೆದ್ರು, ಖುಷಿ ಆಯ್ತು ನನಗೆ. ಯಾಕೆ ಗೊತ್ತಾ, ನಮ್ಮ RCB ಸೇಫ್ ಆಗುತ್ತೆ ಮೇಲೆ. ಖಂಡಿತವಾಗ್ಲು ಚೆನ್ನೈ ಬರೋದ ಬೇರೆಗಳು ನಮಗೆ ಅಲ್ವಾ, ಆ ರೀತಿ ಆಟ ಆಡ್ತಾ ಇದ್ರು. ಬಟ್ ವೆರಿ ಬ್ಯಾಡ್ ಅಂತ ಹೇಳ್ಬೋದು. ಅಶುಲ್ ಕಂಬೂಜಾ, ಓ ಮೈ ಗಾಡ್, ಆ ಸ್ಕೋರ, ಓ ಮೈ ಗಾಡ್. 4 6 ಹೊಡಿತಾರೆ ಗುರು ಒಂದೇ ಓವರಲ್ಲಿ. ಮಿಚೆಲ್ ಮಾರ್ಷ್ ಒಂದ್ಸಲ 4 6 ಹೊಡಿತಾರೆ. ಅದಾದ್ಮೇಲೆ ನಿಕ್ಲಾಸ್ ಪುರ 4 6 ಹೊಡಿತಾರೆ ಒಂದೇ ಓವರಲ್ಲಿ. ವೆರಿ ಬ್ಯಾಡ್ ಅಂತ ಹೇಳ್ತೀನಿ ಖಂಡಿತವಾಗ್ಲು. ನಾವು ಪಾಯಿಂಟ್ ಟೇಬಲ್ ನೋಡೋ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಆಲ್ರೆಡಿ LSG ಔಟ್ ಆಗಿದೆ, ಟೂರ್ನಮೆಂಟ್ ಇಂದ ಎಲಿಮಿನೇಟ್ ಆಗಿದೆ. ಬಟ್ ಚೆನ್ನೈದವ್ರಿಗೆ ಅವಕಾಶ ಇತ್ತು, ಆ ಅವಕಾಶನ ಕಸ್ಕೊಂಡ್ರು ಅಂತಾನೆ ಹೇಳ್ಬೋದು ಚೆನ್ನೈ ಲಕ್ನೋದವರು. ಖಂಡಿತವಾಗ್ಲು ಮಾರ್ಷ್ ಆಟಕ್ಕೆ ಚೆನ್ನೈ, ಮಿಚೆಲ್ ಆಟ ಚೆನ್ನೈ ಪರದ ಆಟ ಅಲ್ವಾ, ಸಖತ್ತಾಗಿದೆ ಟೈಟ್ಲ್. ಆ ರೀತಿ ಆಗ್ತಾ ಇತ್ತು. ಇನ್ನು LSG ಅಲ್ಲೇ ಇದೆ, ಇನ್ನು 2 ಮ್ಯಾಚ್ ಆಡ್ತಾರೆ. ಬಟ್ ಅಷ್ಟೇನೆ ಏನು ಚೇಂಜಸ್ ಏನು ಆಗಲ್ಲ. ಇನ್ನು 2 ಮ್ಯಾಚ್ ಇದೆ, ಆ 2 ಮ್ಯಾಚಲ್ಲಿ ಚೆನ್ನೈದವ್ರು ಗೆದ್ದರೆ ಚಾನ್ಸಸ್ ಇರುತ್ತೆ. ನೋಡಬೇಕು. ಮ್ಯಾಚ್ಗಳೆಲ್ಲ ತುಂಬ ಇದೆ. 2 ಟೀಮ್ ಮಾತ್ರ 16 ಪಾಯಿಂಟ್ ತೊಗೊಂಡಿದ್ದಾರೆ, ಇನ್ನೊಂದು ಟೀಮ್ 14 ಪಾಯಿಂಟ್ ತೊಗೊಂಡಿದೆ. ಕಷ್ಟ ಇದೆ, ತುಂಬ ಕ್ಯೂರಿಯಾಸಿಟಿ ಇದೆ. ಇಲ್ಲಿವರೆಗೂ ಯಾವ್ದು ಕೂಡ ಕ್ವಾಲಿಫೈ ಆಗಿಲ್ಲ. ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು ಮ್ಯಾಚ್ ಏನಾದರೂ ಗೆದ್ರೆ ನಾವೇ ಆಗಲಿ GT ಆಗಲಿ ಅವಾಗ ಕ್ವಾಲಿಫೈ ಅಂತ ಕೊಡ್ಬೋದು ಮೋಸ್ಟ್ಲಿ ಅಲ್ಲಿ ಮೇಲೆ. ಯಾಕಂದ್ರೆ ಎಲ್ಲರೂ 18 ಪಾಯಿಂಟ್ ಮಾತ್ರ ಆಗ್ತದೆ, ಅದಕ್ಕಿಂತ ಮೇಲೆ ಯಾರು ಆಗಲ್ಲ. ಆದ ಕಾರಣ ಇನ್ನೊಂದು ಮ್ಯಾಚ್ ನಾವು ಗೆಲ್ಲಬೇಕು. ಸಂಡೇ ಮ್ಯಾಚ್ ಇದೆ ಪಂಜಾಬ್ ಹತ್ರ, ಅವತ್ತೇನಾದ್ರೂ ಗೆದ್ದು ಅಂದ್ರೆ ಖಂಡಿತವಾಗ್ಲೂ ಕ್ವಾಲಿಫೈ ಆಗೋದ್ರಲ್ಲಿ ಯಾವುದೇ ಅನುಮಾನ, ಡೌಟು, ಸಂದೇಹ ಏನು ಬೇಡ, ಆರಾಮಾಗಿ ಕ್ವಾಲಿಫೈ ಆಗ್ತಾರೆ. ಆ ರೀತಿ ಆಗುತ್ತೆ. ಸರಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.